ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಬೆಂಬಲಿಗರು ಅವರ ಅಭಿಮಾನಿಗಳು ಕೇಳ್ತಾ ಇರುವಂತಹ ನೇರ ಪ್ರಶ್ನೆ ಏನು ಅಂತ ಅಂದ್ರೆ, ದಾವಣಗೆರೆ ದಕ್ಷಿಣಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಆಯ್ಕೆ ನ್ಯಾಯಸಮ್ಮತ ಆಗಿದೆಯಾ? ಅಲ್ಲಿ ಕಾಂಗ್ರೆಸ್ ಸಿದ್ಧಾಂತಕ್ಕೆ, ಕಾಂಗ್ರೆಸ್ ರಾಷ್ಟ್ರೀಯ ನಾಯಕರ ಆಶಯಗಳಿಗೆ, ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಕವಡೆ ಕಾಸಿನ ಕಿಮ್ಮತ್ತಾದ್ರೂ ಸಿಕ್ಕಿದೆಯಾ? ನಿಮ್ಮನ್ನ, ನಿಮ್ಮ ಪಕ್ಷವನ್ನ ದಶಕಗಳಿಂದ ಬೆಂಬಲಿಸ್ತಾ ಬಂದಿರುವಂತಹ ಕಾರ್ಯಕರ್ತರಿಗೆ, ಮತದಾರರಿಗೆ ಇದು ನಿಮ್ಮ ಪಕ್ಷ ಮಾಡಿದಂತಹ ಮೋಸ ಅಲ್ವಾ? ನೀವೇ ದಶಕಗಳಿಂದ ಹೇಳ್ತಾ ಬಂದಿರುವಂತಹ ಆಶಯಗಳಿಗೂ ದಾವಣಗೆರೆ ಅಭ್ಯರ್ಥಿ ಆಯ್ಕೆಗೂ ಏನಾದ್ರೂ ಸಂಬಂಧ ಇದೆಯಾ? ಉಪಮುಖ್ಯಮಂತ್ರಿ ಹಾಗೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರಿಗೂ ಈ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರು ಪ್ರಶ್ನೆ ಕೇಳ್ತಾ ಇದ್ದಾರೆ. ನೀವು ಕಾರ್ಯಕರ್ತರ ನಾಯಕ, ಸಂಘಟನಾ ಚತುರ, ಪಕ್ಷದ ನಿಷ್ಠಾವಂತ ಸಿಪಾಯಿ, ಅಂದ್ರೆ ನೀವು ಪಕ್ಷದ ಕಾರ್ಯಕರ್ತರ ಮೂಲಕ ಪಕ್ಷವನ್ನ ಕಟ್ಟುವಂತ ನಿಪುಣ. ನಿಮಗೆ ದಾವಣಗೆರೆ ಅಭ್ಯರ್ಥಿ ಆಯ್ಕೆ ಸರಿಯಾಗಿದೆ ಅಂತ ಅನ್ಸುತ್ತಾ? ಶತಮಾನದ ಇತಿಹಾಸ ಇರುವಂತಹ ಪಕ್ಷ ಅಂತ ಹೇಳ್ಕೊಳ್ಳುವಂತಹ ಪಕ್ಷ ಒಂದು ಕುಟುಂಬದ ಎದುರು ಈ ರೀತಿ ಹೀನಾಯವಾಗಿ ಸೋಲ್ಬೇಕಾಗಿತ್ತ ಅಂತ ಇಡೀ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಬೆಂಬಲಿಗರು ಕೇಳ್ತಾ ಇದ್ದಾರೆ. ಈಗ ಇದಕ್ಕೆ ಉತ್ತರಿಸೋರು ಯಾರು? ಎಲ್ಲವನ್ನು ಅಧಿಕಾರ, ಪ್ರಭಾವ, ದುಡ್ಡೇ ನಿರ್ಧಾರ ಮಾಡುತ್ತೆ ಅನ್ನೋದಾದ್ರೆ ಮತ್ತೆ ಈ ಸಿದ್ಧಾಂತ, ಕಾರ್ಯಕರ್ತರು, ಮತದಾರರು ಇದೆಲ್ಲ ಯಾಕೆ ಬೇಕು ನಿಮ್ಗೆ? ದಾವಣಗೆರೆ ದಕ್ಷಿಣ, ದಾವಣಗೆರೆ ಉತ್ತರ ಹಾಗೂ ದಾವಣಗೆರೆ ಲೋಕಸಭಾ ಕ್ಷೇತ್ರವನ್ನ ನಾವು ಶಾಮನೂರು ಅವ್ರ ಕುಟುಂಬಕ್ಕೇನೆ ಪರ್ಮನೆಂಟ್ ಆಗಿ ಫಿಕ್ಸ್ ಮಾಡಿದೀವಿ ಅಂತ ಘೋಷಣೆ ಮಾಡ್ಬಿಡ್ಬಹುದಲ್ಲ ಅಂತ ಈಗ ಕಾಂಗ್ರೆಸ್ ಕಾರ್ಯಕರ್ತರು ಕೇಳ್ತಾ ಇದ್ದಾರೆ. ಏಪ್ರಿಲ್ 9ರಂದು ನಡೆಯಲಿರುವಂತಹ ಬಾಗಲಕೋಟೆ ಮತ್ತೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಗೆ ಭಾರಿ ಗೊಂದಲದ ನಂತರ ಕಾಂಗ್ರೆಸ್ ಕಡೆಗೂ ಅಲ್ಲಿ ಅಭ್ಯರ್ಥಿಗಳನ್ನ ಅಂತಿಮಗೊಳಿಸಿದೆ. ಎರಡೂ ಕ್ಷೇತ್ರಗಳಲ್ಲಿ ಕ್ರಮವಾಗಿ ಶಾಸಕರಾಗಿದ್ದಂತಹ HY ಮೇಟಿ ಮತ್ತೆ ಶಾಮನೂರ್ ಶಿವಶಂಕರಪ್ಪ ಅವರ ಕುಟುಂಬದವರಿಗೇನೆ ಟಿಕೆಟ್ ಅನ್ನ ಘೋಷಿಸಲಾಗಿದೆ. ಆದ್ರೆ ದಾವಣಗೆರೆಯಲ್ಲಿ ಶಾಮನೂರ್ ಕುಟುಂಬಕ್ಕೇನೆ ಮತ್ತೊಮ್ಮೆ ಮಣೆ ಹಾಕಿರೋದು ಕಾಂಗ್ರೆಸ್ನ ಅಸಲಿ ಬುದ್ಧಿ ಏನು ಅನ್ನೋದನ್ನ ಬಯಲು ಮಾಡಿದೆ. ದಾವಣಗೆರೆ ದಕ್ಷಿಣದಲ್ಲಿ ತಮ್ಮ ಸಮುದಾಯಕ್ಕೆ ಟಿಕೆಟ್ ನೀಡುವಂತೆ ಮುಸ್ಲಿಂ ನಾಯಕರು ಪಟ್ಟು ಹಿಡಿದಿದ್ರು. ಆದ್ರೆ ಅಂತಿಮವಾಗಿ ಕಾಂಗ್ರೆಸ್ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಸಮರ್ಥ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಅನ್ನ ಕೊಟ್ಟಿದೆ. ಬಹುಶಃ ಗೆಲ್ಲೋದಿಕ್ಕೆ ಮಾತ್ರನೇ ಕಾಂಗ್ರೆಸ್ಗೆ ಮುಸ್ಲಿಮರು ಬೇಕು. ಅಧಿಕಾರದ ವಿಷಯ ಅಂತ ಬಂದಾಗ ಅದು ಆದ್ಯತೆ ನೀಡೋದು ಪ್ರಬಲ ಸಮುದಾಯಗಳಿಗೆ ಅನ್ನುವಂಥ ಒಂದು ಆರೋಪಕ್ಕೆ ಈಗ ಮತ್ತೊಮ್ಮೆ ನಿದರ್ಶನ ಸಿಕ್ಕಾಗಿದೆ. ಬಹಿರಂಗವಾಗಿಯೇ ಈ ಬಗ್ಗೆ ಮುಸ್ಲಿಂ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಾಗಲೂ ಕೂಡ ಅಂಥ ಯಾವುದೇ ಅಸಮಾಧಾನ ಇಲ್ಲ ಅಂತ ಹೇಳುವಷ್ಟು ಭಂಡತನವನ್ನ ಕಾಂಗ್ರೆಸ್ ನಾಯಕರು ತೋರಿಸ್ತಾ ಇದ್ದಾರೆ. ಶಾಮನೂರು ಕುಟುಂಬದ ವಿರುದ್ಧದ ಮುಸ್ಲಿಮರ ಅಸಮಾಧಾನ ಈ ಸಲದ್ದೇ ಏನಲ್ಲ. ಅದು ಕಳೆದ ಚುನಾವಣೆ ಹೊತ್ತಿಗೆನೆ ಅವರು ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ರು. ಆಗ್ಲೂ ಕೂಡ ಅವರ ಮನವೊಲಿಸಿ ಶಾಮನೂರು ಶಿವಶಂಕರಪ್ಪ ಅವರಿಗೇನೆ ಮತ್ತೊಮ್ಮೆ ಟಿಕೆಟ್ ಅನ್ನ ನೀಡಲಾಯಿತು. ಈಗ ಶಾಮನೂರ್ ಅವರು ನಿಧನರಾಗಿರೋದ್ರಿಂದ ಈ ಸಲ ಆದ್ರೂ ಟಿಕೆಟ್ ಅನ್ನ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಮತದಾರನ ಹೊಂದಿರುವಂತಹ ಮುಸ್ಲಿಂ ಸಮುದಾಯಕ್ಕೆ ನೀಡಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇತ್ತು. ಮತ್ತೆ ಸಚಿವ ಜಮೀರ್ ಅಹಮದ್ ಸೇರಿದ ಹಾಗೆ ಎಲ್ಲಾ ಮುಸ್ಲಿಂ ನಾಯಕರು ಕೂಡ ಟಿಕೆಟ್ಗಾಗಿ ಪಟ್ಟನ್ನ ಹಿಡಿದಿದ್ರು. ಹಾಗೆ ಇನ್ನೊಂದ್ ಕಡೆಗೆ ಶಾಮನೂರ್ ಕುಟುಂಬ ಟಿಕೆಟ್ಗಾಗಿ ಏನೇನ್ ಲಾಬಿ ಮಾಡಬೇಕೋ ಅದೆಲ್ಲದರಲ್ಲೂ ಕೂಡ ತೊಡಗಿತ್ತು. ಅದು ಮಾತ್ರ ಅಲ್ಲದೇನೆ ಬಿ ಫಾರ್ಮ್ ಸಿಗೋ ಮೊದಲೇನೆ ಸಮರ್ಥ ನಾಮಪತ್ರವನ್ನು ಕೂಡ ಸಲ್ಲಿಸಿಬಿಟ್ಟಿದ್ರು. ಅಂದ್ರೆ ಇಲ್ಲಿ ಸ್ಪಷ್ಟವಾಗಿ ಇದು ಪಕ್ಷ ವಿರೋಧಿ ಚಟುವಟಿಕೆ ಆಗಿತ್ತು. ಟಿಕೆಟ್ ಕದನ ಈ ಮಟ್ಟಕ್ಕೆ ಹೋದಾಗ ಕರ್ನಾಟಕ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸರ್ಜೇವಾಲಾ ಅವರು ಬಂದ್ರು. ಅವರು ಒಂದ್ ಕಡೆಗೆ SS ಮಲ್ಲಿಕಾರ್ಜುನ್ ಜೊತೆಗೆ ಮತ್ತೆ ಇನ್ನೊಂದ್ ಕಡೆಗೆ ಮುಸ್ಲಿಂ ನಾಯಕರ ಜೊತೆಗೆ ಸರಣಿ ಸಭೆಗಳನ್ನು ಮಾಡಿದ್ರು. ಮುಸ್ಲಿಂ ನಾಯಕರೊಂದಿಗಿನ ಸಭೆಯಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್, ಮುಸ್ಲಿಂ ಶಾಸಕರಾದಂತಹ ರಿಜ್ವಾನ್ ಅರ್ಷದ್, NA ಹ್ಯಾರಿಸ್, ನಜೀರ್ ಅಹಮದ್ ಮತ್ತೆ ವಿಧಾನ ಪರಿಷತ್ ಮುಖ್ಯ ಸಚೇತಕ ಸಲೀಂ ಅಹಮದ್, ಸಚಿವ ರಹೀಂ ಖಾನ್, ರಾಜ್ಯಸಭಾ ಸದಸ್ಯ ಸೈಯದ್ ನಾಜೀರ್ ಹುಸೇನ್ ಭಾಗವಹಿಸಿದ್ರು. ಕಡೆಗೆ ಮುಸ್ಲಿಂ ನಾಯಕರು 4 ಷರತ್ತುಗಳನ್ನ ಹಾಕಿ ಶಾಮನೂರ್ ಅವ್ರ ಕುಟುಂಬಕ್ಕೆ ಟಿಕೆಟ್ ಬಿಟ್ಕೊಟ್ರು ಅಂತ ವರದಿಗಳು ಹೇಳ್ತಾ ಇವೆ. ಅದ್ರ ಹಾಗೆ ಜೂನ್ ತಿಂಗಳಲ್ಲಿ ಸುಮಾರು 12 ವಿಧಾನ ಪರಿಷತ್ ಸದಸ್ಯರು ನಿವೃತ್ತರಾಗ್ತಾ ಇದ್ದು, ಆಗ ಮುಸ್ಲಿಂ ನಾಯಕರಿಗೆ ಆದ್ಯತೆಯನ್ನ ನೀಡಬೇಕು. ಮುಂದಿನ ರಾಜ್ಯಸಭೆ ಚುನಾವಣೆಯಲ್ಲಿಯೂ ಕೂಡ ಮುಸ್ಲಿಂ ನಾಯಕರಿಗೆ ಅವಕಾಶ ನೀಡಬೇಕು. ಮತ್ತೆ ನಿಗಮ ಮಂಡಳಿಗಳ ನೇಮಕಾತಿಯಲ್ಲಿ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ಪ್ರಾತಿನಿಧ್ಯವನ್ನ ನೀಡಬೇಕು. ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಮುಸ್ಲಿಮರಿಗೆ ಹೆಚ್ಚು ಆದ್ಯತೆಯನ್ನ ನೀಡಬೇಕು. ಆದ್ರೆ ಮುಸ್ಲಿಂ ನಾಯಕರ ಷರತ್ತುಗಳಿಗೆ ಒಪ್ಕೊಂಡಿರುವಂತಹ ಕಾಂಗ್ರೆಸ್ ನಿಜವಾಗಿಯೂ ಅದಕ್ಕೆ ಬದ್ಧವಾಗಿರುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಏಳದೇ ಇರೋದಿಲ್ಲ. ಕಾಂಗ್ರೆಸ್ ಈ ಹಿಂದೆ ಮುಸ್ಲಿಮರಿಗೆ ಕೊಟ್ಟಿರುವಂತಹ ಇದೇ ರೀತಿ ಎಷ್ಟು ಭರವಸೆಗಳನ್ನ ಈಡೇರಿಸಿದೆ. ಅದು ಮುಸ್ಲಿಮರು ಹೇಗಿದ್ರು ತನ್ನ ಮತದಾರರು ಅನ್ನುವಂಥ ಒಂದು ರೀತಿಯ ಹಕ್ಕು ಸಾಧಿಸುವಂತ ಒಂದು ಮನಸ್ಥಿತಿಯಲ್ಲಿದೆ. ಹಾಗಾಗಿನೇ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಸುಮಾರು 70,000 ಮುಸ್ಲಿಂ ಮತದಾರರಿದ್ರು ಕೂಡ ಅದು ಮತ್ತೊಮ್ಮೆ ಮುಸ್ಲಿಮರನ್ನ ಮನವೊಲಿಸಿ ಈಗ ಶಾಮನೂರ್ ಕುಟುಂಬಕ್ಕೆ ಟಿಕೆಟ್ ಕೊಟ್ಟಿದೆ. 2023ರ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆಲುವಿನ ಹಿಂದೆ ಮುಸ್ಲಿಂ ಸಮುದಾಯದ ಪಾತ್ರ ಬಹಳ ದೊಡ್ಡದಿದೆ. ಮುಸ್ಲಿಮರು ಒಗ್ಗಟ್ಟಾಗಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಅನ್ನ ಬೆಂಬಲಿಸಿದ್ರು. ಸ್ವತಃ ಸಿದ್ದರಾಮಯ್ಯನವರು ಕುರುಬ ಸಮುದಾಯ ಕೂಡ ಮುಸ್ಲಿಂ ಸಮುದಾಯದವರು ಹಾಕದಷ್ಟು ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ವೋಟ್ ಅನ್ನ ಹಾಕಿಲ್ಲ ಅನ್ನೋದು ಇಲ್ಲಿ ಗಮನಾರ್ಹ. ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನಿಜವಾಗಿಯೂ ನ್ಯಾಯಯುತ ಪ್ರಾತಿನಿಧ್ಯ ಸಿಕ್ಕಿದೆಯಾ ಅನ್ನುವಂಥ ಒಂದು ಪ್ರಶ್ನೆ ಅವ್ರ 2ನೇ ಅವಧಿಗೆ CM ಆದಾಗಿನಿಂದಲೂ ಕೂಡ ಇದೆ. ಇದು
ಸಾಮಾಜಿಕ ನ್ಯಾಯದ ವಿಚಾರದಲ್ಲಿ ತುಂಬಾ ಬದ್ಧತೆ ಉಳ್ಳಂತಹ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಏನ್ ಸಿಕ್ತು ಅಂತ ನೋಡಿದ್ರೆ ನಿರಾಸೆನೇ ಆಗುತ್ತೆ. ಇಲ್ಲಿ ಮುಖ್ಯವಾಗಿ ಕಳೆದ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯ ಹೆಚ್ಚು ಕಡಿಮೆ ಪೂರ್ತಿಯಾಗಿ ಕಾಂಗ್ರೆಸ್ ಗೆಲುವಿಗೆ ಟೊಂಕ ಕಟ್ಟಿ ನಿಂತಿತ್ತು. ಆದ್ರೆ ಆ ಸಮುದಾಯ ಹಾಕಿದಂಥ ಮತದ ಪ್ರಮಾಣಕ್ಕೆ ತಕ್ಕ ಹಾಗೆ ಸರ್ಕಾರದಲ್ಲಿ ಅವರಿಗೆ ಪ್ರಾತಿನಿಧ್ಯ ಸಿಗಲಿಲ್ಲ ಅನ್ನುವಂಥ ತಕರಾರು ಅವತ್ತಿನಿಂದಾನು ಕೇಳಿ ಬಂದಿದೆ. ಅಲ್ಲದೆ ಮುಸ್ಲಿಮರಲ್ಲಿ ಕೆಲವು ನಾಯಕರಿಗೆ ಮಣೆ ಹಾಕದಾಗ ಮಾಡ್ತಾ ಮುಸ್ಲಿಮರಿಗೆ ತಾನು ಪ್ರಾತಿನಿಧ್ಯ ನೀಡುವಲ್ಲಿ ಮುಂದಿದ್ದೀನಿ ಅಂತ ಸಮರ್ಥಿಸಿಕೊಳ್ಳೋದಕ್ಕೆ ಅದನ್ನ ಬಳಸಲಾಗುತ್ತೆ. ಇಲ್ಲಿ ನಿಜವಾಗಿಯೂ ಪ್ರಬುದ್ಧ ಮತ್ತೆ ಉತ್ತಮ ನಾಯಕರಾಗಿ ಬೆಳೆಯುವಂತ ಎಷ್ಟೋ ಮುಸ್ಲಿಂ ಶಾಸಕರನ್ನ ಕಡೆಗಣಿಸಲಾಗಿದೆ ಅನ್ನುವಂಥ ಆರೋಪ ಕೂಡ ಇದೆ. ಮುಸ್ಲಿಮರಿಗೆ ಟಿಕೆಟ್ ನೀಡುವಂತ ವಿಚಾರದಲ್ಲಿ ಕಾಂಗ್ರೆಸ್ ಗಂಭೀರವಾಗಿಲ್ಲ ಅನ್ನೋದಕ್ಕೆ ಈಗಿರುವಂತಹ ಅಂಕಿಅಂಶಗಳೇ ಸಾಕ್ಷಿ. ಮುಸ್ಲಿಮರ ಈ ನಿಕೃಷ್ಟ ಮಟ್ಟದ ಪ್ರಾತಿನಿಧ್ಯದ ಕೊರತೆ ಮುಸ್ಲಿಂ ಸಮುದಾಯಕ್ಕೆ ಟಿಕೆಟ್ ನೀಡುವಲ್ಲಿಂದಲೇ ಶುರುವಾಗುತ್ತೆ. ಕಳೆದ 20 ವರ್ಷಗಳಲ್ಲಿ ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ ನೀಡುವಂತಹ ಟಿಕೆಟ್ ಪ್ರಮಾಣನೇ ತಗ್ಗುತ್ತಾ ಬಂದಿದೆ. 2008ರಲ್ಲಿ ಮುಸ್ಲಿಮರಿಗೆ ಕಾಂಗ್ರೆಸ್ ಪಕ್ಷ 22 ಸ್ಥಾನಗಳಲ್ಲಿ ಟಿಕೆಟ್ ಅನ್ನ ಕೊಟ್ಟಿತ್ತು. 2013ರಲ್ಲಿ ಅದು 19ಕ್ಕೆ ಇಳಿತು. 2018ರಲ್ಲಿ 17ಕ್ಕೆ ಬಂತು. ಮತ್ತೆ 2023ರಲ್ಲಂತೂ ಕೇವಲ 15 ಕಡೆ ಮಾತ್ರನೇ ಮುಸ್ಲಿಮರಿಗೆ ಟಿಕೆಟ್ ಅನ್ನ ನೀಡಲಾಯಿತು. ಈಗ ಮುಸ್ಲಿಂ ಸಮುದಾಯದವರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗೋದೇನೆ ಕಷ್ಟ ಆಗ್ಬಿಟ್ಟಿದೆ. ಈಗ ದಾವಣಗೆರೆ ದಕ್ಷಿಣದಂತಹ ಕ್ಷೇತ್ರದಲ್ಲೂ ಕೂಡ ಮುಸ್ಲಿಮರು ಸತತವಾಗಿ ಬೇಡಿಕೆ ಇಡ್ತಾ ಇದ್ರು. ಅದನ್ನ ತಪ್ಪಿಸಿ ಶಾಮ್ನೂರ್ ಅವ್ರ ಕುಟುಂಬಕ್ಕೇನೆ ಮತ್ತೊಮ್ಮೆ ಮಣೆ ಹಾಕಲಾಗಿದೆ. ಆ ಕುಟುಂಬದಲ್ಲಿ ಈಗಾಗಲೇ ಒಬ್ಬರು ಸಚಿವರಾಗಿದ್ದಾರೆ ಮತ್ತೆ ಒಬ್ಬರು ಸಂಸದರಾಗಿದ್ದಾರೆ. ಹಾಗಿರುವಾಗಲೂ ಕೂಡ ಮತ್ತೆ ಅದೇ ಕುಟುಂಬಕ್ಕೆ ಈಗ ಟಿಕೆಟ್ ನೀಡುವಾಗ ಕಾಂಗ್ರೆಸ್ ನಿಲುವು ನಿಜವಾಗಿಯೂ ಏನು? ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಶಾಮ್ನೂರ್ ಅವ್ರ ಕುಟುಂಬದ ಋಣದಲ್ಲಿ ಬದುಕ್ತಾ ಇದೆಯಾ? ಒಂದು ಕುಟುಂಬ ಕಾಂಗ್ರೆಸ್ ಅನ್ನು ಅಷ್ಟರ ಮಟ್ಟಿಗೆ ನಿಯಂತ್ರಿಸ್ತಾ ಇದೆಯಾ? ಶಾಮ್ನೂರು ಶಿವಶಂಕರಪ್ಪನವ್ರ ಕಾಲದಲ್ಲಿ ಅವರೇ ದಾವಣಗೆರೆ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನುವಂಥ ಒಂದು ಸ್ಥಿತಿ ಇತ್ತು. ಈಗಲೂ ಕೂಡ ಅದೇ ಸ್ಥಿತಿ ಯಾಕೆ ಮುಂದುವರೆದಿದೆ? ಅವ್ರ ಕುಟುಂಬದ ಕುಡಿಗೆನೆ ಟಿಕೆಟ್ ನೀಡುವಾಗ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಅರ್ಹ ಅನೇಕರಿದ್ರು ಅನ್ನೋದನ್ನ ಕಾಂಗ್ರೆಸ್ ಯಾಕೆ ಕಡೆಗಣಿಸ್ತು? ಮತ್ತೆ ಮುಸ್ಲಿಮರನ್ನ ಮನವೊಲಿಸಿ ಮುಂದೆ ಪ್ರಾತಿನಿಧ್ಯ ನೀಡುವಂಥ ಒಂದು ಭರವಸೆಯನ್ನ ನೀಡಿ ಈಗಿನ ಇಕ್ಕಟ್ಟಿನ ಸ್ಥಿತಿಯಿಂದ ತಪ್ಪಿಸಿಕೊಳ್ಳುವಂಥ ರಾಜಕೀಯ ಈಗ ನಡೀತಾ? ಪಕ್ಷ ಅಭ್ಯರ್ಥಿಯನ್ನ ಘೋಷಿಸೋ ಮೊದಲೇನೆ ಸಮರ್ಥ ಮಲ್ಲಿಕಾರ್ಜುನ್ ನಾಮಪತ್ರವನ್ನ ಸಲ್ಲಿಸಿದ್ರು. ಹಾಗಾದ್ರೆ ಅದ್ಯಾಕೆ ಪಕ್ಷ ವಿರೋಧಿ ಚಟುವಟಿಕೆ ಅಂತ ಅನ್ಸ್ಕೊಳ್ಳಿಲ್ಲ? ಅದನ್ನ ಈಗ ಏನಾದ್ರೂ ಪಕ್ಷದ ಮುಸ್ಲಿಂ ನಾಯಕರು ಮಾಡಿದ್ದಿದ್ರೆ ಇದನ್ನ ಸಹಿಸ್ಕೊಳ್ಳಲಾಗ್ತಾ ಇತ್ತಾ? ದಿನ ಚೆನ್ನಾಗಿದೆ ಅಂತ ನಾಮಪತ್ರ ಸಲ್ಲಿಸ್ಬಿಟ್ರು. ಪಕ್ಷ ಹೇಳಿದ್ರೆ ಅದನ್ನ ಪಡೆಯೋದಾಗಿಯೂ ಕೂಡ ಹೇಳಿದ್ರು ಅಂತೆಲ್ಲ ಹೇಳಿ ಅದನ್ನ ಈಗ ಸಮರ್ಥಿಸ್ಕೊಳ್ಳಾಯ್ತು. ಪಕ್ಷ ಹೇಳಿದ್ರೆ ವಾಪಸ್ ತೆಗೆದುಕೊಳ್ಳೋದಕ್ಕೆ ರೆಡಿ ಇದ್ದವರು ಟಿಕೆಟ್ಗಾಗಿ ಪಟ್ಟು ಹಿಡಿತಾ ಇರಲಿಲ್ಲ. ದೆಹಲಿ ಮಟ್ಟದಲ್ಲಿ ಲಾಬಿಯನ್ನು ಕೂಡ ಅವ್ರು ಮಾಡ್ತಾ ಇರಲಿಲ್ಲ. ಅಂದ್ರೆ ಆ ಕುಟುಂಬಕ್ಕೆ ಟಿಕೆಟ್ ನೀಡಬೇಕು ಅನ್ನೋದು ಬಹುಶಃ ಒಳಗೊಳಗೆ ನಿರ್ಧಾರ ಆಗ್ಬಿಟ್ಟಿತ್ತು. ಆದ್ರೆ ಉಳಿದಿದ್ದು ಎಲ್ಲವೂ ಒಂದು ಕಸರತ್ತಿನಾಗಿ ನಡೀತಿಲ್ಲ ಅಷ್ಟೇ. ಟಿಕೆಟ್ಗಾಗಿ ಪಟ್ಟು ಹಿಡಿದಿದ್ದಂಥ ಮುಸ್ಲಿಂ ನಾಯಕರನ್ನ ಮನವೊಲಿಸಿ ತನ್ನ ಉದ್ದೇಶವನ್ನ ಕಾಂಗ್ರೆಸ್ ಈಗ ಸಾಧಿಸಿಕೊಂಡಿದೆ. ಈಗಿನ ವಿಷಯ ಅಷ್ಟೇ ಅಲ್ಲ, ಇದು ಈ ಹಿಂದೆ ನೇರವಾಗಿ ಬಿಜೆಪಿ ಅಭ್ಯರ್ಥಿಗೆನೆ ಮತ ಹಾಕಿ ಅಂತ ಇದೇ ಶಾಮ್ನೂರ್ ಕುಟುಂಬ ಹೇಳಿದ್ ಕೂಡ ಇದೆ. ಆಗ್ಲೂ ಕೂಡ ಕಾಂಗ್ರೆಸ್ ಏನೂ ಮಾಡಲಾರ್ದಷ್ಟು ಅಸಹಾಯಕತೆಯನ್ನ ತೋರಿಸ್ತು. ಅಷ್ಟರ ಮಟ್ಟಿಗೆ ರಾಜಕೀಯ ದೌಲತ್ತನ್ನು ತೋರಿಸ್ತಾ ಇದ್ರೆ ಕಾಂಗ್ರೆಸ್ ಮಾತ್ರ ಆ ಕುಟುಂಬದ ಎದುರು ಶರಣಾದಾಗಿದೆ. ಮುಸ್ಲಿಂ ನಾಯಕರ ಬಗ್ಗೆ ಇದೇ ಕಾಂಗ್ರೆಸ್ ಇಷ್ಟೇ ಉದಾರತೆಯನ್ನ ತೋರಿಸೋದಿಕ್ ಸಾಧ್ಯನಾ ಅಂತ ಇವತ್ತು ಕೇಳಲೇಬೇಕಾಗಿದೆ. ಯಾವುದೇ ಒಬ್ಬ ಮುಸ್ಲಿಂ ನಾಯಕ ಇದೇ ರೀತಿ ಮಾಡಿದಿದ್ರೆ ಅಮಾನತು ಮಾಡಿ ಬಿಸಾಕ್ಲಾಗ್ತಿತ್ತು. ಆದ್ರೆ ಶಾಮ್ನೂರು ಅಂತ ನಾಯಕರು ನೇರವಾಗಿ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿದಾಗ್ಲೂ ಕೂಡ ಅವ್ರ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ಗೆ ಸಾಧ್ಯ ಆಗಿರಲಿಲ್ಲ. ಮುಸ್ಲಿಮರು ಅಲ್ಲಿ ಟಿಕೆಟ್ ಕೇಳಿದ್ರಲ್ಲಿ ತಪ್ಪಿಲ್ಲ ಅಂತ ನಾಯಕರು ಬಹಳ ದೊಡ್ಡದಾಗಿ ಹೇಳ್ತಾರೆ. ಆದ್ರೆ ತಾವು ಟಿಕೆಟ್ ಕೊಡೋದಿಲ್ಲ ಅನ್ನೋದನ್ನ ತೋರಿಸ್ಕೊಳ್ತಾ ಇದ್ದಾರೆ. ಈಗ ಮುಸ್ಲಿಂ ನಾಯಕರು ಹಾಕಿರುವಂತಹ ಷರತ್ತುಗಳಿಗೆ ಸರಿ ಅಂತ ತಲೆ ಅಲ್ಲಾಡಿಸಿರುವಂತಹ ಕಾಂಗ್ರೆಸ್ ಅದಕ್ಕೆಷ್ಟು ಬದ್ಧ ಆಗಿರಬಲ್ಲದು? ಮುಸ್ಲಿಮರಿಗೆ ಪರಿಷತ್ ರಾಜ್ಯಸಭೆಗೆ ಅವಕಾಶವನ್ನ ಕೊಡೋದಾಗಿ ಹೇಳುವಂತಹ ಕಾಂಗ್ರೆಸ್ ಈ ಹಿಂದೆ ಎಷ್ಟು ಅವಕಾಶ ಕೊಟ್ಟಿದೆ ಇಲ್ಲಿವರೆಗೆ? ಅಬ್ದುಲ್ ಜಬ್ಬಾರ್ ಅವರನ್ನ MLC ಮಾಡಿರೋದ್ರ ಬಗ್ಗೆ ಕಾಂಗ್ರೆಸ್ ಹೇಳ್ಕೊಳ್ತಾ ಇದೆ. ಬೇರೆ ನಾಯಕರಿಗೆ ಪರ್ಯಾಯವಾಗಿ ಸಲೀಂ ಅಂತವ್ರಿಗೆ ಸ್ಥಾನ ನೀಡಿದ್ರ ಬಗ್ಗೆ ಹೇಳ್ಕೊಳ್ಳಲಾಗುತ್ತೆ. ಆದ್ರೆ ಸಚಿವ ಸ್ಥಾನ ಅಥವಾ ಒಂದು ಯಾವುದೇ ಹುದ್ದೆಯನ್ನ ನೀಡುವಾಗ ಎಷ್ಟೋ ಮುಸ್ಲಿಂ ನಾಯಕರನ್ನ ಗಣನೆಗೆ ತೆಗೆದುಕೊಳ್ಳದೆ ಇರೋದ್ರ ಬಗ್ಗೆ ಅದು ಏನನ್ನು ಹೇಳೋದಿಲ್ಲ. ಸಿದ್ದರಾಮಯ್ಯ ಅವರ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬಂದ ನಂತರ ಮುಸ್ಲಿಂ ನಾಯಕರಿಗೆ ಸಿಕ್ಕಿದ್ದು ಏನು ಅನ್ನುವಂಥ ಒಂದು ಪ್ರಶ್ನೆ ಕೂಡ ಇದೆ. ಇಷ್ಟು ವರ್ಷ ಶಾಮ್ನೂರ್ ಅವರನ್ನ ಗೆಲ್ಸಿದೀವಿ, ಈಗ ನಮಗ್ ಟಿಕೆಟ್ ನೀಡಿ ಅನ್ನುವಂಥ ಒಂದು ಮುಸ್ಲಿಂ ಸಮುದಾಯದ ನ್ಯಾಯಯುತ ಬೇಡಿಕೆಯನ್ನ ಮತ್ತೆ ಆಮಿಷ ತೋರಿಸ್ತಾನೆ ತಳ್ಳಿ ಹಾಕಲಾಗಿದೆ. ಈಗ 40 ವರ್ಷಗಳಿಂದ ಕಾಂಗ್ರೆಸ್ನಲ್ಲಿ ನಾವು ದುಡ್ದಿದ್ದೀವಿ, ಆದ್ರೆ ಈಗ ಕಾಂಗ್ರೆಸ್ನಿಂದ ಅನ್ಯಾಯ ಆಗಿದೆ ಅಂತ ಸಾದಿಕ್ ಪೈಲ್ವಾನ್ ಅಂತ ಮುಸ್ಲಿಂ ನಾಯಕರು ಬಹಳ ನೋವಿನಿಂದ ಹೇಳೋದ್ರಲ್ಲಿ ಖಂಡಿತವಾಗಿಯೂ ಅರ್ಥ ಇದೆ. ಕುಟುಂಬ ರಾಜಕಾರಣದ ತಾಕತ್ತಿನ ಮುಂದೆ ನಿಜವಾಗಿಯೂ ಪಕ್ಷಕ್ಕಾಗಿ ದುಡಿದಂತಹ ಕಾರ್ಯಕರ್ತರು ಹೇಗೆ ಕಡೆಗಣನೆಗೆ ತುತ್ತಾಗ್ತಾರೆ ಅನ್ನೋದಕ್ಕೆ ದಾವಣಗೆರೆ ದಕ್ಷಿಣ ಟಿಕೆಟ್ ಅನ್ನ ಶಾಮ್ನೂರ್ ಕುಟುಂಬದ ಕುಡಿ ಘೋಷಣೆ ಮಾಡಿರೋದು ಒಂದು ತಾಜಾ ನಿದರ್ಶನ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಮ್ಮುಖದಲ್ಲೇ ಇದೆಲ್ಲ ನಿರ್ಧಾರ ಆಗಿದೆ. ಮುಸ್ಲಿಂ ಸಮುದಾಯ ಕೇಳ್ತಾ ಇರೋದ್ರಲ್ಲಿ ನ್ಯಾಯ ಇದೆ ಅಂತ ಬೆಂಬಲಿಸೋದಿಕ್ಕೆ ಆಗದ ಹಾಗೆ ಅವರು ಕೂಡ ಮೌನವಾದ ಕಾಣ್ತಾ ಇದೆ. ಈಗ ಕುರ್ಚಿಯ ಪ್ರಶ್ನೆ ಎದುರಲ್ಲಿರುವಾಗ ಸಾಮಾಜಿಕ ನ್ಯಾಯದ ಬಗೆಗಿನ ಈ ಭಾಷಣ ಘೋಷಣೆಗಳೆಲ್ಲ
ಗಂಟಲೊಳಗೆ ಉಳಿದು ಹೋಗೋದು ಎಂಥ ವಿಪರ್ಯಾಸ ಅಲ್ವಾ ಇದು. ವೀಕ್ಷಕರೇ, ಕುರಿತು ನಿಮ್ಗೇನು ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.